25 ವರ್ಷಗಳಲ್ಲಿ 3 ಪಟ್ಟಾದರೆ ಬಡ್ಡಿಯ ದರವೇನು? ಕಾಲ ಬರೋಬ್ಬರಿ 25 ವರ್ಷ 3 ಪಟ್ಟಾದರೆ ಅಂದರು ಅಸಲು ಏನಿಲ್ಲ ಅಂದ್ರೂ 100 ರೂಪಾಯಿ ಅಂತ ತಿಳ್ಕೋಬೇಕು. ಈಗ ಮೊತ್ತ ಬರೋಬ್ಬರಿ 100 ಗುಂಡ್ಲೆ 3 ಬರೋಬ್ಬರಿ 300 ರೂಪಾಯಿ. ಈಗ ಬಡ್ಡಿ ಕಂಡುಹಿಡ್ಕೋಬೇಕು. ಬಡ್ಡಿ ಬರೋಬ್ಬರಿ 300 100 ಬರೋಬ್ಬರಿ 200 ರೂಪಾಯಿ. ಈಗ ದರ ಇಲ್ಲ, ದರ ಕಂಡುಹಿಡ್ಕೋಬೇಕು. ದರ ಬರೋಬ್ಬರಿ 100 ಗುಂಡ್ಲೆ ಬಡ್ಡಿ ಅಪಾನ್ ಅಸಲು ಗುಂಡ್ಲೆ ಕಾಲ. 100 ಗುಂಡ್ಲೆ ಬಡ್ಡಿ 200 ರೂಪಾಯಿ ಅಪಾನ್ 100 ಗುಂಡ್ಲೆ 25. ಈ 100 25 ಅಂದ್ರೆ 25 ಎಂಟ್ಲೆ ಬರೋಬ್ಬರಿ 8% ದರ. ಒಂದು ರೈಲು 500 ಕಿಲೋಮೀಟರ್ ದೂರವನ್ನು 10 ಗಂಟೆಗಳಲ್ಲಿ ಕ್ರಮಿಸುತ್ತದೆ. ಅದು 2 ಗಂಟೆಗಳಲ್ಲಿ ಕ್ರಮಿಸುವ ದೂರವೇನು? ಅಂದ್ರೆ ಒಂದ್ ರೈಲು 500 ಕಿಲೋಮೀಟರ್ ದೂರ ಹೋಗಕ 10 ತಾಸು ತಗೊಂತೈತಿ. ಅಂದ್ರೆ ಈಗ ಏನ್ ಕೊಟ್ಟಿಲ್ಲ, ವೇಗ ಕೊಟ್ಟಿಲ್ಲ. ವೇಗ ಕಂಡುಹಿಡ್ಕೋಬೇಕು. ವೇಗ ಬರೋಬ್ಬರಿ ದೂರ ಅಪಾನ್ ಕಾಲ. 500 ಅಪಾನ್ 10 ಅಂದ್ರೆ 50 ಕಿಲೋಮೀಟರ್ ಪರ್ ಗಂಟೆ ಬಂತು. ಅದು 2 ಗಂಟೆಗಳಲ್ಲಿ ಕ್ರಮಿಸುವ ದೂರವೇನು? ಈಗ ದೂರ ಕೇಳಾರ ಅಂದ್ರೆ ನಮ್ಗೆ ಬೇಗ ಸಿಕ್ಕಿತ್ತು 50 ಕಿಲೋಮೀಟರ್ ಪರ್ ಗಂಟೆ. ಮತ್ತೆ ಕಾಲ ಬಂತು 2 ಗಂಟೆಗಳಲ್ಲಿ 2 ಗಂಟೆ ಕಾಲ ಬರೋಬ್ಬರಿ 2 ಗಂಟೆ. ದೂರ ಬರೋಬ್ಬರಿ ಕ್ವಶನ್ ಮಾರ್ಕ್. ದೂರ ಬರೋಬ್ಬರಿ 50 ಗುಂಡ್ಲೆ 2 ಬರೋಬ್ಬರಿ 100 ಕಿಲೋಮೀಟರ್. ದೂರ ಬರೋಬ್ಬರಿ 100 ಕಿಲೋಮೀಟರ್. 100 ಕೇಕು ಅಥವಾ 5 ಲಾಡುಗಳ ಬೆಲೆ 20 ರೂಪಾಯಿ. ಆದರೆ 15 ಕೇಕು ಮತ್ತು 20 ಲಾಡುಗಳ ಬೆಲೆ ಏನು? 100 ಕೇಕ್ ಬೆಲೆ ಬರೋಬ್ಬರಿ 20 ರೂಪಾಯಿ ಅಥವಾ 5 ಲಾಡುಗಳ ಬೆಲೆ 20 ರೂಪಾಯಿ. 15 ಕೇಕುಗಳ ಬೆಲೆ ಎಷ್ಟು ಮತ್ತು 20 ಲಾಡುಗಳ ಬೆಲೆ ಎಷ್ಟು ಅಂತ ಕೇಳಾಕತ್ತಾರು. 100 ಕೇಕಿನ ಬೆಲೆ 20 ರೂಪಾಯಿ. ಆದರೆ 15 ಕೇಕಿನ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು. ಅಂದ್ರೆ 15 ಕೇಕಿನ ಬೆಲೆ ಅಂದ್ರೆ ಕಡಿಮೆ ಬರ್ತೈತಿ. 20 ಗುಂಡ್ಲೆ 15 ಅಪಾನ್ 100. 20 ಒಂದೇ 25, 5 ಒಂದೇ 500 ಅಂದ್ರೆ ಕೇಕಿನ ಬೆಲೆ 3 ರೂಪಾಯಿ ಬಂತು. ಈಗ ಲಾಡುಗಳ ಬೆಲೆ ಕಂಡುಹಿಡ್ಕೋಬೇಕು. 5 ಲಾಡುಗಳ ಬೆಲೆ 20 ರೂಪಾಯಿ. ಆದರೆ 20 ಲಾಡುಗಳ ಬೆಲೆ ಎಷ್ಟು ಅಂತ ಕಂಡುಹಿಡಬೇಕು. 20 ಲಾಡುಗಳ ಬೆಲೆ ಜಾಸ್ತಿ ಬರ್ತೈತಿ. ಅದಕ್ಕೆ 20 ಗುಂಡ್ಲೆ 20 ಅಪಾನ್ 5. 5 ಒಂದೇ 5 4 24 80. ಈಗ ನಮ್ಗೆ 15 ಕೇಕು ಮತ್ತು 20 ಲಾಡುಗಳ ಬೆಲೆ ಬರ್ಬೇಕಂದ್ರ ಕೇಕುಗಳ ಬೆಲೆ ಅಧಿಕ ಲಾಡುಗಳ ಬೆಲೆ ಮಾಡಬೇಕು. ಕೇಕುಗಳ ಬೆಲೆ 3 ರೂಪಾಯಿ, ಲಾಡುಗಳ ಬೆಲೆ 80 ರೂಪಾಯಿ. ಅವು ಎರಡು ಕೂಡಿಸಿದಾಗ 83 ರೂಪಾಯಿ ಬರ್ತೈತಿ. ಆದ್ದರಿಂದ 15 ಕೇಕು ಮತ್ತು 20 ಲಾಡುಗಳ ಬೆಲೆ 83 ರೂಪಾಯಿ.